ಫ್ರಾನ್ಸ್ ದೇಶದ ಸಮುದ್ರದಲ್ಲಿ ಒಂದು ವಿಚಿತ್ರವಾದ ರಸ್ತೆ ಇದೆ. ಇದು ದಿನಕ್ಕೆ ಕೇವಲ 3 ಗಂಟೆಗಳಷ್ಟು ತೆರೆಯುತ್ತದೆ. ಈ ರಸ್ತೆ ಫ್ರಾನ್ಸ್ನ ಮೇನ್ ಐಲ್ಯಾಂಡನ್ನು ನೋರ್ಮೊಟೈರ್ ಐಲ್ಯಾಂಡ್ ಎಂಬ ದ್ವೀಪದೊಂದಿಗೆ ಸಂಪರ್ಕಿಸುತ್ತದೆ. ಇದು ಸುಮಾರು 5 ಕಿಲೋಮೀಟರ್ಗಳಷ್ಟು ಅಂತರವಿದೆ. ಈ ಮಾರ್ಗವನ್ನು ಪ್ಯಾಸೇಜ್ ಡು ಗೋಯ್ಸ್ ಎಂದು ಕರೆಯುತ್ತಾರೆ. 3 ಗಂಟೆಗಳ ನಂತರ ಸಮುದ್ರದ ಅಲೆಗಳ ಏರಿಕೆ ಹೆಚ್ಚಾಗಿ 13 ಅಡಿಗಳಷ್ಟು ನೀರು ಮೇಲಕ್ಕೇರುತ್ತದೆ ಮತ್ತು ರಸ್ತೆಯನ್ನು ಸಂಪೂರ್ಣ ನೀರಿನಡಿ ಮುಳುಗಿಸಿ ರಸ್ತೆ ಕಾಣದಂತೆ ಮಾಡಿಬಿಡುತ್ತದೆ. ಯಾರಾದರೂ ಸಮಯಕ್ಕೆ ಸರಿಯಾಗಿ ಬರಲು ತಪ್ಪಿಸಿಕೊಂಡರೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಬಾರದೆಂದು ಮುನ್ನೆಚ್ಚರಿಕೆ ಕ್ರಮವಾಗಿ ರಸ್ತೆಯ ಆರಂಭದಲ್ಲೇ ಎಚ್ಚರಿಕೆ ಫಲಕವನ್ನು ಹಾಕಲಾಗಿದೆ. ಅವುಗಳಲ್ಲಿ ಯಾವ ಸಮಯದಲ್ಲಿ ಈ ಮಾರ್ಗ ಬಳಸಲು ಸುರಕ್ಷಿತ ಎಂಬುದನ್ನು ತಿಳಿಸಿರಲಾಗುತ್ತದೆ. ಆದರೂ ಕೆಲವೊಮ್ಮೆ ಹೊಸ ಪ್ರವಾಸಿಗರು ಈ 13 ಅಡಿ ನೀರಿನ ಮಟ್ಟದಲ್ಲಿ ಸಿಕ್ಕಿಕೊಂಡರೆ ಈ ಟವರ್ಗಳ ಮೇಲೇರಿ ಪ್ರಾಣ ರಕ್ಷಿಸಿಕೊಳ್ಳಬಹುದಾಗಿದೆ. ಆದರೆ ಅವರ ಗಾಡಿಗಳು ಮಾತ್ರ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ಈ ರಹಸ್ಯಮಯ ದಾರಿ ಜಗತ್ತಿನಾದ್ಯಂತ ಸಾಹಸಪ್ರಿಯ ಪ್ರಯಾಣಿಕರನ್ನು ಆಕರ್ಷಿಸುತ್ತದೆ. ನೀವು ಈ ರಸ್ತೆಯಲ್ಲಿ ಹೋಗಲು ಬಯಸುತ್ತೀರಾ? ಕಮೆಂಟ್ ಮಾಡಿ. ಧನ್ಯವಾದ.